ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ. ಹುಕ್ಕೇರಿ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆಯಲ್ಲಿ ರಾಷ್ಟ್ರಮಟ್ಟದ ಡಾಡ್ಜ್ ಬಾಲ್ ಕ್ರೀಡೆಗಳ ಸುಗ್ಗಿ. ಡಾಡ್ಜ್ ಬಾಲ್ ಕ್ರೇಜಿ ಗೇಮ್, ವಿಭಿನ್ನ ಆಟ, ಶಕ್ತಿ, ಚಾಣಾಕ್ಷತೆ ಮತ್ತು ಬುದ್ಧಿವಂತಿಕೆಯ ಮಿಶ್ರಣ, ಕ್ರಿಯಾತ್ಮಕ ಆಟ ಈಗ ಯುವಕ ಯುವತಿಯರನ್ನು ಸೆಳೆಯುತ್ತಿದೆ. ಈ ಕ್ರೀಡೆ ಕ್ರೀಡಾ ಜ್ಯೋತಿಯನ್ನು ಬರಮಾಡಿಕೊಂಡು ಪೂಜ್ಯ ಮಠಾಧೀಶರ ಸಾನ್ನಿಧ್ಯದಲ್ಲಿ ಧಾರವಾಡದ ವಿಭಾಗೀಯ ಶಾಲಾ ಶಿಕ್ಷಣ ಸಹಾಯಕ ಆಯುಕ್ತ ಈಶ್ವರ್ ಉಳ್ಳಾಗಡ್ಡಿ ಹಾಗೂ ಪೂಜ್ಯರು ಗಣ್ಯರಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಈ ಒಂದು ಕ್ರೀಡಾಕ್ಕೆ ಚಾಲನೆ ನೀಡಿದರು. ಬಾಲ್ ಎರಡು ತಂಡಗಳ ನಡುವೆ ಆಡುವ ವೇಗದ ಆಟವಾಗಿದ್ದು, ಎದುರಾಳಿ ತಂಡದ ಆಟಗಾರರನ್ನು ಚೆಂಡಿನಿಂದ ಹೊಡೆದು ಹೊರ ಹಾಕುವುದು ಇದರ ಮುಖ್ಯ ಉದ್ದೇಶ. ಭಾರತದಲ್ಲಿ ಡಾಡ್ಜ್ ಬಾಲ್ ಕ್ರೀಡೆಯು ವೇಗವಾಗಿ ಜನಪ್ರಿಯತೆಯನ್ನು ಗಳಿಸುತ್ತಿದ್ದು, ಇಂಡಿಯನ್ ಡಾಡ್ಜ್ ಬಾಲ್ ಫೆಡರೇಷನ್ ಆಶ್ರಯದಲ್ಲಿ ಹುಕ್ಕೇರಿಯ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆಯ ಕ್ಯಾಂಪಸ್ನಲ್ಲಿ 18ನೇ ರಾಷ್ಟ್ರಮಟ್ಟದ ಚಾಂಪಿಯನ್ಶಿಪ್ ಆಯೋಜಿಸಿದ್ದು, ದೇಶದ 20 ರಾಜ್ಯಗಳ 25 ತಂಡಗಳು ಭಾಗವಹಿಸಿದ್ದು ವಿಶೇಷ. ಪಾರಂಪರಿಕ ಮತ್ತು ದೇಶೀಯ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಈ ಕ್ರೀಡೆಯನ್ನು ಆಯೋಜಿಸಲಾಗುತ್ತಿದೆ. ತಾಲೂಕಿನ ಜನರಿಗೆ ಇಂಥ ಕ್ರೀಡೆ ವೀಕ್ಷಿಸಲು ಅವಕಾಶ ಕಲ್ಪಿಸಲಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಜನಪ್ರಿಯತೆಯಾಗಿರುವ ಡಾಡ್ಜ್ ಬಾಲ್ ಕ್ರೀಡೆ ಮಕ್ಕಳಲ್ಲಿ ಆರೋಗ್ಯ ರಕ್ಷಣೆಯ ಬಗ್ಗೆಯೂ ಜಾಗೃತಿ ಮೂಡಿಸುವ ಪ್ರಯತ್ನ ಇದಾಗಿದೆ. ರಾಷ್ಟ್ರ ಮಟ್ಟದ ಈ ಕ್ರೀಡೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಹುಕ್ಕೇರಿ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆಯಲ್ಲಿ ರಾಷ್ಟ್ರ ಮಟ್ಟದ ಡಾಡ್ಜ್ ಬಾಲ್ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದ್ದು, ಇಲ್ಲಿಯ ಮಕ್ಕಳಿಗೆ ಒಂದು ಹೋಳಿಗೆಯ ಊಟದಷ್ಟು ಚೆನ್ನಾಗಿದೆ ನೋಡಿ. ವೇಳೆ ಧಾರವಾಡದ ವಿಭಾಗೀಯ ಶಾಲಾ ಶಿಕ್ಷಣ ಸಹಾಯಕ ಆಯುಕ್ತ ಈಶ್ವರ್ ಉಳ್ಳಾಗಡ್ಡಿ ಹಾಗೂ ಗಣ್ಯರು ಮಾತನಾಡಿ, ಇಂಥ ಕ್ರೀಡೆಯಿಂದ ಆತ್ಮವಿಶ್ವಾಸ ಮತ್ತು ಗೌರವ ಹೆಚ್ಚಳ, ಕ್ರೀಡೆಯಿಂದ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯಾಗುತ್ತದೆ. ಮಕ್ಕಳ ಸಂಪೂರ್ಣ ಬೆಳವಣಿಗೆಗೆ ಕ್ರೀಡೆಗಳು ಅತ್ಯಂತ ಅವಶ್ಯಕ. ಮಕ್ಕಳು ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಸಹನಶೀಲತೆ, ಭಾವೈಕ್ಯತೆ ಬೆಳೆದು ಪರಸ್ಪರ ನಾವೆಲ್ಲರೂ ಒಂದು ಎಂಬ ಭಾವನೆ ಮೂಡುತ್ತದೆ. ಆತ್ಮಸಂತೋಷ, ಆತ್ಮವಿಶ್ವಾಸ ಮತ್ತು ಪರಸ್ಪರ ಸ್ನೇಹ, ಸಾಮಾಜಿಕ ಮೌಲ್ಯವಿರುವ ಗುಣಗಳನ್ನು ಬೆಳೆಸಲಿದೆ. ಇಂಥ ಕ್ರೀಡೆಗಳಿಂದ ಆತ್ಮವಿಶ್ವಾಸ ವೃದ್ಧಿ. ಇದೇ ವೇಳೆ ಬಾಪೂಜಿ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯಿಂದ ಪೂಜ್ಯ ಮಠಾಧೀಶರಿಗೆ ಹಾಗೂ ಗಣ್ಯರಿಗೆ ಸತ್ಕಾರ, ಸನ್ಮಾನ. ಈ ಸಂದರ್ಭದಲ್ಲಿ ಮಠಾಧೀಶರು, ಬಾಪೂಜಿ ಶಿಕ್ಷಣ ಸಂಸ್ಥೆಯ ಮಾರ್ಗದರ್ಶಕರು ಅಡಿವೇಶ್ ಬೂದಿಕೊಪ್ ಹಾಗೂ ಸಿಪಿಐ ಮಹಾಂತೇಶ್ ಬಸಾಪುರ್, ಜಾವೀದ್ ಮುಸಾಫ್ರೆ, ಡಿಡಿಪಿಐ RS ಸೀತಾರಾಮ್, BO ಪ್ರಭಾವತಿ ಪಾಟೀಲ್, ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಸಂಜೀವ್ ಕುಮಾರ್ ನವಲ್ಗುಂದ್, ಆಡಳಿತಾಧಿಕಾರಿ ಬಸವರಾಜ್ ಅಮ್ಮನಿಗಿ, ಅರ್ಜುನ್ ಸಂಕಣ್ಣವರ್ ಸೇರಿದಂತೆ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿ ಪದಾಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಗೂ ರಾಷ್ಟ್ರ ಮಟ್ಟದ ಎಲ್ಲ ಕ್ರೀಡಾಪಟುಗಳು ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ನಮ್ಮ ಎಲ್ಲ ಅಧಿಕಾರಿ ಮಿತ್ರರು ಹಾಗೂ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಈ ಜೂನಿಯರ್ ಡಾಡ್ಜ್ ಬಾಲ್ ನ್ಯಾಷನಲ್ ಚಾಂಪಿಯನ್ಶಿಪ್ ಇಟ್ಸ್ ವೆರಿ ಯುನೀಕ್ ಗೇಮ್ ಇದು. ನಾನು ನಿನ್ನೆನೇ ಗೊತ್ತಾಯಿತು ಇದ್ರ ಬಗ್ಗೆ. ಅಷ್ಟೊಂದು ನಮ್ಮ ಭಾಗದಲ್ಲಿ ಏನಂತಂದರೆ ಅಷ್ಟು ಎಲ್ಲರೂ ಕಬಡ್ಡಿ ಪ್ಲೇ ಮಾಡ್ತಾರೆ, ಇಲ್ಲಾಂದರೆ ಕ್ರಿಕೆಟ್ ಆಡ್ತಾರೆ ಮ್ಯಾಕ್ಸಿಮಮ್ ಜನ. ಇತ್ತಿತ್ತಲಾಗಿ ಕಬಡ್ಡಿ ಸ್ವಲ್ಪ ಚಾರ್ಮ್ ಬರ್ತಾ ಇದೆ. ಅದನ್ನು ಬಿಟ್ಟರೆ ಇಂತಹ ಒಂದು ಕ್ರೀಡೆಗಳು, ಅಥ್ಲೆಟಿಕ್ ಕ್ರೀಡೆಗಳು ಏನಂತಂದರೆ ಅದು ಹುಕ್ಕೇರಿಯಲ್ಲಿ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ಆಗ್ತಿರ್ತಕ್ಕಂಥದ್ದು ಗ್ರೇಟ್, ಭಾಳ ಒಳ್ಳೆಯ ವಿಚಾರ. ನಮ್ಮ ಅಡಿಯಪ್ಪ ಅವರು ಮಾತಾಡಿದಾಗ ಮೊನ್ನೆ ಹೇಳಿದರು, ಇವತ್ತು 5 ಗಂಟೆಗೆ ಬರಬೇಕಾಗಿತ್ತು, ಬಟ್ ಒಂದು ರಿಸಲ್ಟ್ ಸಲುವಾಗಿ ಪ್ರೆಸ್ ಮೀಟ್ ಇದ್ದಿದ್ದರಿಂದ ಸ್ವಲ್ಪ ಡಿಲೇ ಆಯಿತು. ಅದ್ರ ಜೊತೆಗೆ यहाँ पे
18 राज्यों से जो कुछ भी स्टूडेंट्स आए हैं, प्लेयर्स आए हैं, यू शुड प्ले इन अ वेरी कॉम्पिटिटिव मोड एंड जो कुछ भी डिसीजन होता है डिसीजन मेकर का वो फाइनल होता है। सब यहाँ का जो बच्चे हैं, यू शुड प्ले विथ अ ग्रेट स्पिरिट। सो कुछ भी डिसिप्लिन, यूजुअली इंटर स्टेट गेम्स में सभी स्टूडेंट्स जो रहते हैं दे विल फॉलो द डिसिप्लिन, जो कुछ भी रहता है वो फॉलो करते हैं। सभी बच्चे जो कुछ भी प्रॉब्लम्स है, जो कुछ भी डाउट्स है, यहाँ का जो निर्णायक है, यहाँ का जो विधेयिका है, उनसे बात करके क्लैरिफाई करके फुल्ली इन्वॉल्व होके आपका 100% एनर्जी से आप के लिए आप सभी स्टूडेंट्स को ಆಲ್ ದ ಬೆಸ್ಟ್ ಹಮಾರೆ ತರಫ್ ಸೆ। ಅದ್ರ ಜೊತೆಗೆ ಇನ್ನೊಂದೇನಂತಂದರೆ ನಮ್ಮೆಲ್ಲ ಈ ಬಾಪೂಜಿ ಸ್ಕೂಲ್ ಇಲ್ಲಿ ಏನಂತಂದರೆ ಇಷ್ಟೊಂದು ದೊಡ್ಡ ಕ್ಯಾಂಪಸ್ ಇರ್ತಕ್ಕಂಥದ್ದು ನನಗೆ ಗೊತ್ತಿರಲಿಲ್ಲ, ಯಾಕಂದರೆ ಇಲ್ಲಿ ಸಾಕಷ್ಟು ಸಲ ನಾವು ಸುತ್ತಾಡಿದ್ದೀವಿ, ಬಟ್ ಒಳ್ಳೆ ಕ್ಯಾಂಪಸ್ ಇದೆ ಇಲ್ಲಿ। ನಮ್ಮ ರಾಜ್ಯದ ಏನು ಹುಡುಗರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ, ಭಾಳ ಒಳ್ಳೆ ಟೀಮ್ ಇದೆ, ಎಲ್ಲ ಟೀಚರ್ಸ್ ಇದ್ದಾರೆ, ಇಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಟೀಮ್ ಇದೆ। ಹಾಗಾಗಿ ಎಲ್ಲರೂ ಸ್ಪಿರಿಟಿಂದ ಆಡಬೇಕು, ಏನೇ ಡೌಟ್ ಇದ್ದರೂ ಕ್ಲಾರಿಫೈ ಮಾಡಿಕೊಂಡು 100% ನಿಮ್ಮ ಇನ್ವಾಲ್ವ್ಮೆಂಟ್ ಬೇಕು। ಇದು ನಾವು ರೆಗ್ಯುಲರ್ ಕರಿಕ್ಯುಲಮ್ ಏನು ಮಾಡ್ತೀವಿ, ಆ ಕರಿಕ್ಯುಲಮ್ ಜೊತೆಗೆ ಈ ಎಲ್ಲ ಸ್ಪೋರ್ಟ್ಸ್ಗಳನ್ನು ನಾವು ಆಡಬೇಕಾಗುತ್ತೆ, ಯಾಕಂತಂದರೆ ಇಟ್ ವಿಲ್ ಗಿವ್ ಅಸ್ ಏನಂತಂದರೆ ಕಾನ್ಫಿಡೆನ್ಸ್। ಯಾಕೆ ನಾವು ಯಾವುದಾದ್ರೂ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದರೆ, ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ತನ್ನ ಸಾಧನೆಗೂ ಸಹಿತ ಇದು ಮೆಟ್ಟಿಲಾಗಿರ್ತಕ್ಕಂಥ ವಿಚಾರ। ಈಗ ನಿಮಗೆ ಗೊತ್ತಿರಲಿಕ್ಕಿಲ್ಲ, ಆದರೆ ಇಂಡೈರೆಕ್ಟ್ ಆಗಿ ಏನಂತಂದರೆ ಯಾವುದೇ ಸ್ಪೋರ್ಟ್ಸು ಆಡಿದರೂ ಸಹಿತ ಅದು ನಮ್ಮ ಹೆಲ್ತನ್ನು ಇಂಪ್ರೂವ್ಮೆಂಟ್ ಮಾಡ್ತದೆ, ನಮ್ಮಲ್ಲಿ ಒಂದು ಸ್ಪಿರಿಟನ್ನು ಕೊಡ್ತದೆ, ನಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನು ತುಂಬುತ್ತದೆ, ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸನ್ನು ಕೊಡ್ತದೆ। ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ಒಂದು ಗೇಮ್ಸನ್ನು ತಮ್ಮ ಜೀವನದಲ್ಲಿ ಆಡೇ ಆಡ್ತಾರೆ। ಹಾಗಾಗಿ ಈ ಒಂದು ಬ್ಯಾಟ್ ಬಾಲ್ ಟೂರ್ನಮೆಂಟ್ ಅಲ್ಲಿ ನಾವೆಲ್ಲ ಆಡ್ತಾರೆ ಎಲ್ಲರಿಗೂ ಮೊದಲನೇ ಇಂಥ ರಾಷ್ಟ್ರೀಯ ಆಟಗಳಿಂದಾಗಿ ವಿದ್ಯಾರ್ಥಿಗಳಲ್ಲಿ ಹಾಗೂ ಮಕ್ಕಳಲ್ಲಿ, ಹುಡುಗ ಹುಡುಗಿಯರಲ್ಲಿ ಒಂದು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗ್ತಾರೆ। ಇಂಥ ಆಟಗಳಿಂದ ಮಾನಸಿಕವಾಗಿ ಸದೃಢ ಆಗೋದರಿಂದ ಈ ಆಟಕ್ಕೆ ಇನ್ನೂ ಹೆಚ್ಚಿನ ಬೆಂಬಲ ಸಿಗಬೇಕಾಗಿದೆ। ಇಂಥ ಬೆಂಬಲ ಕೊಡುವ ನಿಟ್ಟಿನಲ್ಲಿ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆ ಈಗ ಕೈ ಹಾಕಿದ್ದು 20 ರಾಜ್ಯದ ಈ ಹುಡುಗರು ಹುಡುಗಿಯರು, ಈ ಒಂದು 35 ತಂಡಗಳು ಹುಕ್ಕೇರಿಗೆ ಬಂದು ಈ ಆಟ ಆಡ್ತಾ ಇರೋದನ್ನು ನೋಡ್ರಿ। ಹುಕ್ಕೇರಿ ಜನ, ಸುತ್ತಮುತ್ತಲು ಹಳ್ಳಿ ಹುಡುಗರು ಹುಡುಗಿಯರು ಬರ್ರಿ, ಈ ಆಟ ವೀಕ್ಷಿಸ್ರಿ। ಈ ಆಟ ಅಪ್ಪಟ ಗ್ರಾಮೀಣ ಆಟವಾಗಿದ್ದು ಸಖತ್ತಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ। ಎಲ್ಲೆಡೆ ಈ ಆಟದ ಬಗ್ಗೆನೇ ಚರ್ಚೆ। ಹುಕ್ಕೇರಿಯಲ್ಲಿ ನೋಡ್ರಿ, ನೋಡಾಕ ಬರ್ರಿ, ಇದು ಎಲ್ಲಿಯೂ ಇಲ್ಲ, ಬಾಪೂಜಿ ಶಿಕ್ಷಣದಲ್ಲಿ ತಮಗೆ ನೋಡಾಕ ಸಿಗ್ತೈತಿ। ಇದು ನೋಡ್ರಿ, ಅಪ್ಪಟ ದೇಶೀಯ ಆಟ, ಅದರಲ್ಲೂ ಈ ಒಂದು ಡಾಡ್ಜ್ ಬಾಲ್ ಎಷ್ಟು ಚಾಣಾಕ್ಷತೆಯಿಂದ ತಪ್ಪಿಸಿಕೊಳ್ಳೋದು, ಅವರಿಗೆ ಹೊಡೆಯೋದು। ನಾವು ಸಣ್ಣವರಿದ್ದಾಗ ಲಗೋರಿ ಆಟ ಆಡ್ತಿದ್ದೀವಲ್ಲ, ಅದೇ ಆಟ ಥರನೇ ಈ ಡಾಡ್ಜ್ ಬಾಲ್। ವಿಶೇಷ ಅಂದರೆ 160 ದೇಶಗಳಲ್ಲಿ ಈ ಒಂದು ಡಾಡ್ಜ್ ಬಾಲ್ ಕ್ರೀಡಾಕೂಟ ಆಯೋಜನೆ ಮಾಡಲಾಗುತ್ತಿದೆ। ಈ ನಮ್ಮ ರಾಷ್ಟ್ರದಲ್ಲಿ, ಅದರಲ್ಲೂ ನಮ್ಮ ದೇಶದಲ್ಲಿ ಈ ಸುಮಾರು 28 ಈ ರಾಜ್ಯಗಳಲ್ಲಿ ಈ ಒಂದು ಡಾಡ್ಜ್ ಬಾಲ್ ಕ್ರೀಡಾಕೂಟ ನಡೆಸಲಾಗುತ್ತಿದ್ದು, ಇಂದು ಹುಕ್ಕೇರಿ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆಗೆ 20 ರಾಜ್ಯಗಳಿಂದ ಈ ಯುವತಿ ಹುಡುಗರು ಹುಡುಗಿಯರು ಈ ಒಂದು ಕ್ರೀಡಾಕೂಟಕ್ಕೆ 35 ತಂಡಗಳು ಭಾಗವಹಿಸಿದಾವೆ ನೋಡ್ರಿ। ಅಪ್ಪಟ ದೇಶೀಯ ಆಟ ನೋಡ್ರಿ, ಈ ಡಾಡ್ಜ್ ಬಾಲ್। ಯುವ ಹುಡುಗರು ಹುಡುಗಿಯರು ಈ 35 ತಂಡಗಳು ಈ ರಾಷ್ಟ್ರದ ಈ ಒಂದು 20 ರಾಜ್ಯಗಳಿಂದ ಈ ಹುಕ್ಕೇರಿ ಬಾಪೂಜಿ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಡಾಡ್ಜ್ ಬಾಲ್ 2026 ಕ್ರೀಡಾಕೂಟ ಇಂದು ಈ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ ಆಡಳಿತ ಮಂಡಳಿಯವರು ಚಾಲನೆ ನೀಡಿದರು ನೋಡಿ।
ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆಯಲ್ಲಿ ಈ ಅಂತಾರಾಷ್ಟ್ರೀಯ ಮಟ್ಟದ ಡಾಡ್ಜ್ ಬಾಲ್ 2026 ನೋಡ್ರಿ, ಅಪ್ಪಟ ದೇಶೀಯ ಆಟ. ಈ ಡಾಡ್ಜ್ ಬಾಲ್ ಅನ್ನ 20 ರಾಜ್ಯದ ಈ ಕ್ರೀಡಾಪಟುಗಳು, ಈ 35 ತಂಡಗಳು ಈ ಒಂದು ಹುಕ್ಕೇರಿಗೆ ಆಗಮಿಸಿದ್ದಾವೆ. ತಾವು ನೇರ ಪ್ರಸಾರದಲ್ಲಿ ಈ ಒಂದು ಡಾಡ್ಜ್ ಬಾಲ್ ಕ್ರೀಡಾಕೂಟವನ್ನು ವೀಕ್ಷಿಸ್ತಾ ಇದ್ದೀರಿ. അജിയ പൊരിഞ്ഞാട് ബാല ഗവനി वेलकम सर। हमारे बीच डॉज बॉल फेडरेशन ऑफ इंडिया के